ವಿಟ್ಲ ಇಷ್ಟು ದೊಡ್ಡ ಊರಲ್ಲಿ ಕೆಲ್ಸಕ್ಕೆ ಬರ್ದವ್ರಿಗೆಲ್ಲ ಕೆಲಸ ಸಿಕ್ತಿದೆ, ನಮ್ಗೆ ಯಾಕೋ ಕೆಲಸ ಸಿಕ್ತಿಲ್ಲ? ನಾವು ಕೆಲ್ಸಕ್ಕೆ ಬರ್ತೀವಲ್ಲ ಅದಕ್ಕೆ. ಹೇಗಾದ್ರೂ ಮಾಡಿ ಒಂದು ಕೆಲಸಕ್ಕೆ ಇಟ್ಸ್ಕೊಬೇಕು. ಹೌದು ಕಣ, ದಿನ ಬಾವನ್ ಕೆಲ್ ಬೈಸ್ಕೊಂಡು ನನಗಂತೂ ಸಾಕು ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೊಂಡು ಕೈ ತುಂಬಾ ಸಂಬಳ ತಗೊಂಡು ಟಿಪ್ಸ್ ಅಂತ ಪಾಂಡ್ರಂಗಲ್ಲಿ ಎದೆ ಮೇಲೆ ಒಗಿಬೇಕು. ಶಿಷ್ಯ, ಈ ದಂಡನಕ ಡಾನ್ ದೇವರಾಜ್ ಸುದ್ದಿಗೆ ಇದುವರೆಗೂ ಯಾರು ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಹಾಗಂತ ಹವಾಲದಂತ ಬಹಳ ಕಷ್ಟ ಇದೆ ಬಾಸ್. ನನ್ನ ಹತ್ರ ಇರ್ಲೇಬಾರ್ದು. ಹಗ್ಗ ಕೊಡ್ತೀನಿ, ಯಾವ್ದನ್ನ ಮರಕ್ ನೇಣಾಕೋ. ಪೊಲೀಸ್ನವ್ರ ಕಣ್ಣಿಗೆ ಮಣ್ಣೆರಚಿ ಬಿಸಿನೆಸ್ ಮಾಡ್ಬೇಕು ಕಣ. ಆದ್ರೆ ಪೊಲೀಸರು ನಿಮ್ಮನ್ನ ಎಲ್ಲ ಕಡೆ ಹುಡುಕ್ತಾರ ಬಾಸ್. ನಿಮ್ಗೆ ಯಾರು ಫೋನ್ ಮಾಡ್ತಾರ ಅವ್ರ ಮೇಲೆಲ್ಲ ಕಂಡಿಟ್ಟಾರಂತೆ. ಬೇರೆಯವ್ರ ಸಹಾಯ ತಗೊಳ್ಳೋಣ. ಬಾಂಬೆಯಿಂದ ಹವಾಲ ದುಡ್ಡು ಬಂದಿದೆ, ಅದನ್ನ ಸುರೇಂದ್ರ ಸಿಂಗ್ ತಲುಪಿಸ್ಬೇಕು. ಅದಕ್ಕೆ ಯಾರಾದ್ರೂ ಪತ್ರ ಸಿಗ್ತಾರ? ವಿಟ್ಲ ಬಾರ ಹೋಗ ಅವ್ರ ಹತ್ರ ಕೆಲಸ ಕೇಳೋಣ. ನಡೆಯೋ. ಹಲೋ, ಪೊಲೀಸರು ಮತ್ತಿಯಲ್ಲಿ ಬಂದ್ಬಿಟ್ಟಿದ್ದಾರೆ ಕಣ. ನಾವು ಪೊಲೀಸವ್ರು ಅಲ್ಲ ಸರ್. ನಿಮ್ಮನ್ನೆಲ್ಲ ನೋಡಿದ್ದೀನಲ್ಲ ಸರ್, ನಾವು ಪಾಂಡುರಂಗ ಗಂಡಿಗೆಲ್ಲ ಮನೆಯವರು. ಅದೇ ಎಡಗೈ ಬರ್ಗೈ. ನನ್ನ ಹೆಸರು ವಿಟ್ಲ ಅಂತ. ನನ್ನ ಹೆಸರು ಪದ್ದು. ಏನ್ ಕೆಲಸ ಮಾಡ್ತೀರಾ? ನೀವು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ರೆ ನೀವು ಹೇಳಿದ ಯಾವುದೇ ಮನೆ ಹಾಳು ಕೆಲಸನೂ ನಾವು ಮಾಡ್ತೀವಿ. ಬರೀ 200 ರೂಪಾಯಿ ಕೊಟ್ರೆ ಏನ್ ಬೇಕಾದ್ರೂ ಮನೆ ಹಾಳು ಕೆಲಸ ಮಾಡ್ತೀರಾ? ನೋಡಿ ಸರ್, ಈಗ ಬೆಂಗಳೂರಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿಂದ ಇಲ್ಲಿಂದ ಬಂದು ಚೆನ್ನಾಗಿ ತಿಂದು ಕಸ ಮಾಡಿ ಹೋಗ್ತಿದ್ದಾರೆ. ಅಂತ ಕಸನ ಕ್ಲೀನ್ ಮಾಡೋದೇ ನಮ್ಮಂತ ಕನ್ನಡಿಗರ ಕೆಲಸ. ಬುದ್ಧಿವಂತ ತರ ಮಾತಾಡ್ತೀಯ. ಶಿಷ್ಯ, ನಿನಗೆ ಗೊತ್ತೇನೋ? ಗೊತ್ತಿಲ್ಲದೆ ಏನ್ ಬಾಸ್, ಪಾಂಡುರಂಗ ಗಡ್ಡಿಗಳು ದೊಡ್ಡ ಶ್ರೀಮಂತ. ಸುರೇಂದ್ರ ಸಿಂಗ್ ಕೊಡ್ಬೇಕಲ್ಲ 2 ಕೋಟಿ ರೂಪಾಯಿ. ಅದೇ ಇವ್ ಕೈಲಿ ತಲುಪಿಸ್ಬೋದಾ? ತಪ್ಪಿಸಿ ಬಾಸ್. ಮಕ್ಕ ನೋಡಿದ 5 ಪೈಸೆ ಇದ್ದಾರೆ, ಏನೋ ಹೆಚ್ಚು ಕಡಿಮೆ ಆದ್ರೆ ನಾನ್ ಗ್ಯಾರಂಟಿ ಬಾಸ್. ನೀವು ಬಾರ ಹೊರ್ತೀರಾ? 200 ರೂಪಾಯಿ ಕೊಟ್ರೆ ಹಣ ಕೂಡ ಹೊಟ್ಬಿಡ್ತೀವಿ. 200 ರೂಪಾಯಿಗಿಂತ ಮೇಲೆ ದಾಟದೇ ಇಲ್ವಾ ನಿಮ್ ಬುದ್ಧಿ? ಇಲ್ಲ, ನಾವು ಅಲ್ಲಿಗೆ ಫಿಕ್ಸ್ ಆಗ್ಬಿಡಿದ್ವಿ. ಈ ಸಲ ನಿಮ್ ರೇಟ್ ಜಾಸ್ತಿ ಮಾಡಿ ಸ್ವಲ್ಪ ಮಾತಾಡಿ ತಿರ್ಕೊಳ್ಳಿ. ಹೇಳೋರಿಗೆ ತಲುಪಿಸಿದ್ರೆ ನಿಮ್ಗೆ 5,000 ರೂಪಾಯಿ ಕೊಡ್ತೀನಿ. ಸರ್, ನಮ್ಗೆ 200 ರೂಪಾಯಿ ಸಾಕು. ನಾನೇ 5,000 ರೂಪಾಯಿ ಕೊಡ್ತೀನಿ ಅಂದ್ರೆ 200 ರೂಪಾಯಿ ಸಾಕು ಅಂತೀರಲ್ಲ. 5,000 ರೂಪಾಯಿ ಕೊಡಿ, ಅದಕ್ಕೆ ಕೊಡಿತೀರಾ? ನಾನು 5,000 ರೂಪಾಯಿ ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್. ಈ ಸೂಟ್ ಕೇಸ್ನಲ್ಲಿ ಏನಿದೆ ಅಂತ ಕೇಳಬಾರ್ದು, ತೆಗೆದು ನೋಡಬಾರ್ದು. ತಗೊಂಡೋಗಿ ಇಂಟೆ ಕ್ರಾಸ್ ನಲ್ಲಿ ಸುರೇಂದ್ರ ಸಿಂಗ್ ಅಂತ ಒಬ್ಬ ಇರ್ತಾನೆ, ಗಡ್ಡ ಬಿಟ್ಕೊಂಡು. ಅವನ ಹತ್ರ ಹೋಗಿ ನಾಗವಲ್ಲಿ ಅಂತ ಹೇಳ್ಬೇಕು. ಹಂಗಂದ್ರೆ ಸಿನಿಮಾದಲ್ಲಿ ಪಾರ್ಟಿ ಅವನೇ ಅಂತ ಕಂಡುಹಿಡಿಯೋದಿಕ್ಕೆ ಬಳಸೋ ಕೋಡ್ ವರ್ಡ್. ಸಾಂಕೇತಿಕ ಪದ. ಹೌದು, ನೀವು ನಾಗವಲ್ಲಿ ಅಂದ ತಕ್ಷಣ ಅವನೇನ್ ಹೇಳ್ತಾನೆ ಗೊತ್ತಾ? ಸನಿಹ ಕುರಾರ ಅಲ್ಲ, ಆಪ್ತ ರಕ್ಷಕ ಅಂತಾನೆ. ಚೆನ್ನಾಗಿದೆ. ನಾವು ನಾಗವಲ್ಲಿ ಅಂತಂದ್ರೆ ಅವ್ನು ಆಪ್ತ ರಕ್ಷಕ ಅಂತಾನೆ. ದೆವ್ಗಳು ಬರಲ್ವಾ? ನಾವೇ ದೆವ್ಗಳು. ಈ ಸೂಟ್ ಕೇಸ್ ತಗೊಂಡೋಗಿ ಅವನಿಗೆ ಒಪ್ಸಿ, ಕೆಲಸ ಮುಗಿದ ತಕ್ಷಣ ಬಂದು ರಿಪೋರ್ಟ್ ಮಾಡಿ 5,000 ರೂಪಾಯಿ ನಾನು ಕೊಡ್ತೀನಿ. ಏನಾದ್ರು ಆಚೆ ಕಡೆ ಬಾಯ್ ಬಿಟ್ರ ಇಬ್ಬರಿಗೂ ಕಾಗೆ ಆರಿಸ್ಬಿಡ್ತೀನಿ. ಒಳ್ಳೆ ಕಾಗೆಗಳೇ ಸಿಕ್ಕಿದಾವೆ. ಈ ಸೂಟ್ ಕೇಸಲ್ಲಿ ಏನಿದೆಯಾ? ಏನಿದ್ರೆ ನಮ್ಗೇನು, ಪಾರ್ಟಿ ತಗೊಂಡೋಗಿ ಬ್ರೀಫ್ ಕೇಸ್ ಕೊಟ್ರೆ ಸಾಕು, 5,000 ರೂಪಾಯಿ ಕೊಡ್ತಾರೆ. ಬರೀ ಪೇಪರ್ಗಳು ಏನಿಸುತ್ತಾ? ಹೌದು, ಇನ್ನೊಂದು ಪೇಪರ್ ಇರ್ಬೇಕು. ಈ ಸುರೇಂದ್ರ ಸಿಂಗ್ ಅನ್ನೋನು ಹೆಂಗೋ ಕಂಡಿಡಿಯೋದ? ಅವರೇ ಹೇಳಿಲ್ವಾ, ಅವನು ದಾಟಿ ಬಿಟ್ಕೊಂಡಿರ್ತಾನೆ. ಹೋಗಿ ನಾಗವಲ್ಲಿ ಅಂದ್ರೆ ಅವನು ಮತ್ತು ಆಪ್ತ ರಕ್ಷಕ ಅಂತ ನಿಂತ. ಆಗ ನಾವು ಈ ಸೂಟ್ ಕೇಸ್ ಕೊಡ್ತಾ ಇರೋದು, ನಮ್ಮ 5,000 ರೂಪಾಯಿ ಇಸ್ಕೊಂಡು ಹೋಗ್ತಾ ಇರೋದು. ಯಾವ ಪಕ್ಕ ನನ್ನ ಮಕ್ಕಳು ಗೊತ್ತಾವೆ. ಬರ್ಲಿ ಸುರೇಂದ್ರ ಸಿಂಗ್ ಇದ್ದಂಗಿಲ್ಲ. ಗಡ್ಡ ನೋಡೋದು ಗೊತ್ತಾಗಲ್ಲ. ಈ ಘಟನೆ ಸ್ವಂತದ್ದ? ಬೇಕಾದ್ರೆ ಬೇಗ ವ್ಯವಹಾರ ಮುಗಿಸ್ಕೊಂಡು ಹೋಗಿ. ನಾಗವಲ್ಲಿ ನಾಗವಲ್ಲಿ ನಾಗವಲ್ಲಿ. ಸರ್, ನಾವು ನಾಗವಲ್ಲಿ ಅಂತಂದ್ರೆ ನೀವು ಆಪ್ತರಕ್ಷ ಅನ್ಬೇಕು. ನಾಗವಲ್ಲಿ ನಾಗವಲ್ಲಿ ನಾಗವಲ್ಲಿ. ನಾಗರ ಹಾವು. ನಾಗವಲ್ಲಿ 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 ಬೇರೆ ಹಾವು. ಖಾರ ಪುಡಿ ಹಾಕಿ ಸೂಟ್ ಕೇಸ್ ಕಿತ್ಕೊಂಡು ಹೋಗ್ಬಿಟ್ಟಲ್ಲ. ಪಾರ್ಟಿಗೆ ಗೊತ್ತಾದ್ರೆ ಬೆಳ್ಳಲ್ಲಿರೋ ಮೂಳೆ ಎಣಿಸ್ಬಿಡ್ತಾನೆ. ಸೈಲೆಂಟ್ ಆಗಿ ಹೋಗಿ ಮನೆ ಸೇರ್ಕೊಂಡ್ಬಿಡೋಣ. ಏನು ವಿಶ್ವ ಸುಂದರಿ, ನಾನು ಕಾಯ್ಕೊಂಡು ಕೂತಿದ್ದೀನಿ. ಬರ್ತೀನಿ ಅಂತ ಹೇಳಿದ್ದಾನೆ. 100 ಎಕರೆ ಕುದುರೆ ಶೆಟ್ಟು ಕಡೆ, ಅದನ್ನ ನಾನು ಮಾಡಿಸ್ಕೊಡ್ಬೇಕು. 100 ಎಕರೆ ಕುದುರೆ ಶೆಟ್ಟು ಕುದುರೆದ? ಅಲ್ಲ ಕಡೆ, ಕುದುರೆ ಯಜಮಾನಪ್ಪದು. ಅಷ್ಟೊಂದು ಕುದುರೆ ಇಟ್ಕೊಂಡು ಅವನೇನ್ ಮಾಡ್ತಿದ್ದಂತೆ? ಆ ಕುದುರೆಗಳು ಪ್ರತಿದಿನ 10 kg ಲದ್ದಿ ಹಾಕ್ತಾ ಇದ್ವಲ್ಲ, ಅದನ್ನ ಮಾರ್ಬಿಟ್ಟು ಜೀವನ ಸಾಗಿಸ್ತಾ ಇದ್ವಿ. ಆ ಲದ್ದಿ ಮಾರಾದ್ಮೇಲೆ ಅವನಿಗೆ ಸಿಕ್ಕಾಪಟ್ಟೆ ಬುದ್ಧಿ ಬಂದ್ಬಿಟ್ಟಿದೆ. ಹಾಗಾಗಿ ಕುದುರೆ
ಖರ್ಚು ಮಾಡ್ಬೇಕು ಏನಾಗಿಲ್ಲ ನನಗೇನೇನೂ ಆಗಿಲ್ಲ. ನಗು ನಗುತ್ತಾ ನಲಿ ನಲಿ. ಈಗ ನೀನು ಅಡಿಗೆ ಮನೆಗೆ ನಡಿ ನಡಿ. ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಡುಗಲಿ ಅಂತ ಏನು ಬಂತು ಅದೇನು ಓಪನ್ ಮಾಡಿ ಎಷ್ಟು ದಿನ ಆಯ್ತು? ಒಂದು ಗಿರಾಕಿ ನಮ್ಮ ಮನೆಗೆ ಬಂದು ಬೆಳಿಗ್ಗೆ ಆ ಕೂಡಲೇ ಆಫೀಸ್ ಓಪನ್ ಮಾಡಿ ಹಾಗೆಲ್ಲ ಮಾತಾಡ್ಬೇಡಿ. ಒಬ್ರು ದೊಡ್ಡ ಗಿರಾಕಿ ಬರ್ತಾ ಇದಾರೆ. 100 ಎಕರೆ ಜಮೀನು. ದಯವಿಟ್ಟು ತಾವು ಅಪಶಕಂತ ಮಾತುಗಳನ್ನು ನುಡಿಬೇಡಿ. ಅಲ್ಲ, ನನ್ನ ಬೋರ್ಡಲ್ಲಿ ಅಪ್ಪ ಎಷ್ಟೊಂದು ಬುದ್ಧಿವಂತ. ಹೋಗಿ ಹೋಗಿ ನಿಮ್ಮಂತ ದಡ್ಡ ಹೆಂಡತಿನ ಯಾತಕ್ಕೆ ಕಟ್ಕೊಂಡಂತ ನನಗೆ ಅರ್ಥ ಆಗ್ತಾ ಇದೆ. ಇದನ್ನ ನಾನು ಆಫೀಸು ಅಂತ ಕರಿತೀನಿ. ಇಷ್ಟರ ಮೇಲೆ ನನ್ನ ಕೈಯಿಂದ ಬೈಯೋದಕ್ಕೆ ಆಗಲ್ಲ. ಅರ್ಥ ಮಾಡ್ಕೋಬೇಕು. ನೆಟ್ಟಿಗೆ ಮನೆಗೆ ಹೋಗ್ತಾ ಇರ್ಬೇಕು. ಅಭಿ, ಎಲ್ಲರೂ ಯಾಕೆ ಹೇಳ್ತೀರಾ? ರಿಯಲ್ ಎಸ್ಟೇಟ್ ಅಂದ್ರೆ ಇದೆಲ್ಲ ಇದ್ದಿದ್ದೆ. ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಸಿಂಪಲ್, ಈ ಆಫೀಸ್ ನ ಕ್ಲೋಸ್ ಮಾಡ್ಬಿಡಿ. ನೀವು ಅಪಶಕಂತ ಮಾತನಾಡ್ತಿರಲ್ಲ ರೀ. ಈಗ ಇನ್ನೇನೋ ಒಂದು ಗಿರಾಕಿ ಬರುತ್ತೆ, ಅವನ ಜೊತೆ ಹೇಗೆ ಚಾಕು ಚಕ್ತಿಯಿಂದ ವರ್ತಿಸ್ತೀನಿ ಅಂತ ನೀವೇ ದೂರದಲ್ಲಿ ನೋಡಿ. ಏನು ಯಜಮಾನ್ರೆ, ಕೆನೆ ಕಾಫಿ ತಕ್ಕೊಡ್ಲಾ? ಯಾವ ಸುಖಕ್ಕೋ ಬರ್ತಾರೋ ಗಿರಾಕಿ ಜೊತೆ ಮಾತಾಡೋದಕ್ಕೆ ಒಳ್ಳೆ ಮೂಡ್ ಬರುತ್ತೆ. ಬರ್ತಾ ಇರೋದು ಗಂಡು ಗಿರಾಕಿ. ನಮಸ್ಕಾರ. ನೀವು ಈ ಕಡೆ ಬಂದ್ರೆ ಸಾಕಾಯ್ತ. ಮುಂದಿನ ಕೊಡ ತೊಳ್ಕಲ್ಲ ಅಂತ ಹಿರಿಯರ ಸುಮ್ಮನೆ ಹೇಳ್ತಾರೆ. ಅಣ್ಣ ನೀನು ನೋಡಿ ಚಿಕ್ಕಪುರ ಗೊತ್ತಾಯ್ತು. ನೀ ಕೂತ್ಕೊಳ್ಳೋಣ ಕೂತ್ಕೊಳ್ಳೋಣ. ಲಾಯ ಇರೋ ಜಾಗ ಪೇಪರ್ಸ್ ಎಲ್ಲ ತಂದಿದ್ದೀರಣ್ಣ. ನಾನೇ ಮುಂದೆ ನಿಂತಿದ್ದು ಎಲ್ಲ ವ್ಯವಹಾರ ಮಾಡ್ಕೊಡ್ತೀನಿ. ಇವ್ರು ಯಾರು ನಿಮ್ಮ ಲಾಯದಲ್ಲಿ ಲಡ್ಡಿ ಎತ್ತವ್ರ? ಒಂದು ಇಡ್ಲ ಎಲ್ಲಿ? ಅವ್ರು ಯಾವ ಮಹಾನ್ ಭಾವರು ಅಂತ ಅವ್ರನ್ನ ಕೇಳ್ತಾ ಇದೀಯಣ್ಣ. ಇದಕ್ಕೆಲ್ಲ ಮುಖ್ಯ ವ್ಯಕ್ತಿ ಅಂದ್ರೆ ನಾನೇನ ಪಾಂಡ್ರಂಗ ಗಂಡುಗಲಿ ಉಚಿತ ಕಷ್ಟ ಕಡೆ ಎಡಗೆ ಎತ್ತಿದ್ರು ವೀರ ಕೆಸರಿ, ಬಲಗೆ ಎತ್ತಿದ್ರು ವೀರ ಮಂತ್ರಿ. ನೋಡಿ ಪಾಂಡ್ರಂಗ ರಿಯಲ್ ಎಸ್ಟೇಟ್ ಆ ಪೇಪರ್ ಕೊಡಿ. ನಾನೇ ಮುಂದೆ ನಿಂತಿದ್ದು ಎಲ್ಲ ಡೀಲ್ ಮಾಡ್ಕೊಡ್ತೀನಿ. ಎಲ್ಲಿ ಹೇಳಿದ್ನಲ್ಲ ಇಲ್ಲಿಗೆ ನಾನೇ ಮುಖ್ಯವಾದ ವ್ಯಕ್ತಿ. ಸುಮ್ಮನೆ ಇಟ್ಕೊಂಡಿದ್ದೀನಿ ಆಫೀಸ್ನಲ್ಲಿ. ಈ ಜಾಗ ಪಾಗ ತೋರ್ಸಕ್ ಬೇಕಾಗತ್ತಲ್ಲ. ಅವ್ರು ಆಟ ಕುಂಟ್ರು ಲೆಕ್ಕಕ್ಕಿಲ್ಲ ಅಂದ್ರೆ ನೀನ್ ಲೆಕ್ಕಕ್ಕಿದ್ಯಾ? ಬೆಳಗ್ಗೆಯಿಂದ ಕಾಯ್ತಾ ಇದ್ದಿದ್ದು ಇದಕ್ಕೇನಾ? ತಪ್ಪಿಸೋದಿಕ್ಕೆ 2 ಕೋಟಿ ರೂಪಾಯಿ ಹವಾಲ ದುಡ್ಡು ಕೊಟ್ಟಿದ್ವಿ. ಪಾರ್ಟಿಗೆ ತಪ್ಪಿಸಿಲ್ಲ, ನಿಮ್ ಹುಡುಗರು ಅಡ್ರೆಸ್ ಇಲ್ಲ. ಹೋಗಿ ಹೋಗಿ 2 ಕೋಟಿ ರೂಪಾಯಿ ಮೊತ್ತನ ಭದ್ರತೆ ಕೊಟ್ಟಿದ್ದೀಯ ಅಂದ್ಮೇಲೆ ನೀವೇನಂತ ಕೂತ್ಕೊಳ್ತಾ ಇರ್ಬೇಕಪ್ಪ. ಗ್ಯಾರಂಟಿ ಇಂತಾನೆ ಮಾತಾಡಲೇ. ತುಂಬಾ ಸಹಜ ಅನ್ಕೊಂಡಿದ್ವಿ. ಈ ತರ ನಂಬರೋದು ಪಾಂಡುರಂಗ ಅದೇನಾಯ್ತಂದ್ರೆ ಹೋದರೆ ಸುಮ್ಮನೆ ಇದ್ರೇನೆ ತಲೆಪುರ ಬರೋದು. ಬಿಡೋದ ಕಾಲಕ್ಕೆ ಕೊಂಡು ಬಿಡ್ತಾರೆ. ಬಿಡೋಣ ಹೋಗಿ ಸತ್ತಿ ಹೋಗ್ತಾರೋ ಮರ್ಯಾದೆ ಹೇಳಿ. ದುಡ್ಡು ಯಾರಿಗೆ ಕೊಟ್ಟು ಎಲ್ಲಿ ಬಚ್ಚಿದ್ದೀಯಾ? ಅದೇನಾಯ್ತು ಅಂದ್ರೆ ನಾವು ರಸ್ತೆ ನಡ್ಕೊಂಡು ಹೋಗ್ತಾ ಒಬ್ಬ ದಾಡಿವಾಲ ಸಿಗ್ತ. ನಾವು ಅವನ್ನೇ ಸುರೇಂದ್ರ ಸಿಂಗ್ ಅನ್ಕೊಂಡು ಹತ್ರ ಹೋಗಿ ನಾಗವಲ್ಲಿ ಅಂದೆ. ಎಷ್ಟೊತ್ತಂದ್ರೆ ಅವ್ನು ಏನು ಹೇಳೇ ಇಲ್ಲ. ನೋಡಿ ಸರ್, ನಾವು ನಾಗವಲ್ಲಿ ಅಂದ್ರೆ ನೀವು ಆಸ್ತ್ರ ಅನ್ಬೇಕು. ಅವಾಗ ಮಾತ್ರ ನಿಮಗೆ ಬ್ರೀಫ್ ಕೇಸ್ ಕೊಡ್ಬೋದು, ಇಲ್ಲಾಂದ್ರೆ ಕೊಡೋದಿಲ್ಲ ಅಂತ. ಅವ್ನು ನಮ್ಮಿಬ್ರು ಮೆಣಸಿನ ಪುಡಿ ಹಾಕ್ಬಿಟ್ಟು ಬ್ರೀಫ್ ಕೇಸ್ ಕಿತ್ಕೊಂಡು ಹೋಗ್ಬಿಟ್ಟ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ಗುರ್ಷಾಬಾಯಿ ಎಲ್ಲ ನಿನ್ನಿಂದೇನೆ ಆಗಿತ್ತು. ಪಾಂಡುರಂಗ ಸೌಂಡ್ ಪಾರ್ಟಿ ಅಂತ ಗೊತ್ತು. ಅದಕ್ಕೆ ನೀವು ಹುಡುಗ ಸೂಟ್ ಕೇಸ್ ಕೊಟ್ಟು ಕಳ್ಸಿ. ನೋಡಯ್ಯ, ಎಡಗೈ ಬಲಗೈ ಈ ಡಂಕನಕ ಡಾನ್ ದೇವರಾಜ್ ಅಂದ್ರೆ ಅಂಡರ್ ವರ್ಲ್ಡ್ ಅಲ್ಲೇ ಟೆರರ್. ನೋಡಿದ್ರೆ ಎಲ್ಲ ಗಡಗಡ ಅಂತ ನಡುಗ್ತಾರೆ. ನೀನು ಮನೆ ಮಾಡ್ತೀಯೋ, ಆಸ್ತಿ ಮಾಡ್ತೀಯೋ, ಇಲ್ಲ ನಿನ್ನನ್ನೇ ನೀನು ಹರಿಶ್ಚಂದ್ರ ತರ ಮಾಡ್ಕೊಂಡ್ಬಿಡ್ತೀಯೋ ಅದು ನನಗೆ ಗೊತ್ತಿಲ್ಲ. ಇನ್ನೊಂದು ದಿವಸ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ದುಡ್ಡು ವಾಪಸ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಎಲ್ಲರಿಗೂ ದಂಡನಕ ಡನ್. ಪಾಂಡುರಂಗ ಒಂದು ಚಿಕ್ಕ ತಪ್ಪಾಗೋಯ್ತು. ಮುಚ್ಚಲೆ ಬಾಳೆ. 2 ಕೋಟಿ ರೂಪಾಯಿ ದುಡ್ಡನ್ನ ಕಳ್ಕೊಂಡು ಬಂದು ಒಂದು ಚಿಕ್ಕ ತಪ್ಪೇನು? ಭಗವಂತ, ಈಗ ನನಗೆ ಯಾರಪ್ಪ ಸಹಾಯ ಮಾಡೋರು? ಏನ್ ಮಾಡ್ಬೇಕು ಹೇಳಿ ಯಜಮಾನ್ರೆ, ನಾನ್ ಮಾಡ್ತೀನಿ. ಈ 2 ದಂಡ ಪಿಂಡಗಳಿಗೆ ಒಂದು ಕೋಲನ್ನು ತಗೊಂಡು ಚೆನ್ನಾಗಿ ಹೊಡಿಬೇಕು ಅಂತ ನನ್ನ ಮನಸ್ಸು ಸಾರಿ ಸಾರಿ ಹೇಳ್ತಾ ಇದೆ. ಆದ್ರೆ ಅವ್ನು ಯಾವನ ಬಂದು ನನಗೆ ಬಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಆ ಕೆಲಸ ನೀನೇ ಮಾಡ್ಬೇಕಾದ್ರೆ ನೀನೇ ಮಾಡಿ ಮುಗಿಸೆ. ಅಭಿ, ಏನೋ ರಾಂಗ್ ಡೆಲಿವರಿ ಆಗಿದೆ. ನೀವು ಅದನ್ನ ನಮ್ಮ ಹಣೆನಲ್ಲಿ ರೈಟ್ ಡೆಲಿವರಿ ಅನ್ನೋದೇ ಬರ್ದಿಲ್ಲ. ಅಂಥದ್ರಲ್ಲಿ ಯಾವನೋ ಮಾಡಿರೋ ರಾಂಗ್ ಡೆಲಿವರಿನ ನಾವು ಸರಿ ಮಾಡಕ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀವಿ. ಡಾಕ್ಟರ್ ರಮೇಶ್, ಸುಮ್ಮನೆ ಅವ್ರ ಜೊತೆ ಹೋಗಿ ಎಲ್ಲಿ ಕಳ್ತನ ಆಯ್ತು, ಏನು ಎತ್ತ ಅಂತ ವಿಚಾರಿಸ್ಕೊಂಡು ಬನ್ನಿ. ನಾನು ಕರ್ಕೊಂಡು ಹೋಗ್ರು ಆಚೆ ನಿಮ್ಮಿಬ್ರಿಗೂ. ಅಲ್ಲೇ ಪಾಂಡುರಂಗ ಇದೇ ಜಾಗದಲ್ಲೇ ಕಣ. ಅವ್ನು ನಮ್ಮ ಕಣ್ಣಿಗೆ ಖಾರದ ಪುಡಿ ಹಾಕ್ಬಿಟ್ಟು ಸೂಟ್ ಕೇಸ್ ಕಿತ್ಕೊಂಡು ಹೋಗಿದ್ದ. ನೀವಿಬ್ರು ಇಲ್ಲೇ ನಿಂತ್ಕೊಂಡ್ರಿ.
ಅವನು ಬಂದ ತಕ್ಷಣ ಗಬಕ್ ಅಂತ ಹಿಡಿದ್ಬಿಟ್ಟು ದುಡ್ಡನ್ನು ಕಿತ್ಕೊಂಡು ಮನೆಗೆ ಬನ್ನಿ. ಅವ್ನು ಸಿಕ್ಲಿಲ್ಲ ಅಂದ್ರ ಇಲ್ಲಿಂದ ಒಂದು 3000 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಟ್ರೆ ಒಂದು ಹಿಮಾಲಯ ಪರ್ವತ ಅನ್ನೋದು ಸಿಕ್ಕುತ್ತಪ್ಪ. ಬೆಟ್ಟದ ತುದಿಗೆ ಇರ್ಬಿಟ್ಟು ಅಲ್ಲಿಂದ ಓಂ ನಮ ಶಿವಾಯ ಅಂತ ಕೆಳಗಡೆ ಜಂಪ್ ಮಾಡ್ಬಿಡಿ. ದುಡ್ಡು ಸಿಗ್ತೇನ ನಮ್ಗೆ? ನೀವು ಕಳ್ಕೊಂಡ್ ಬಂದಿರೋದು 2 ಹುಣಸೆ ಬೀಜ ಅಲ್ಲ ಕಣ್ರೋ, 2 ಕೋಟಿ ರೂಪಾಯಿ. ನೀವಿಬ್ಬರು ಏನಾದ್ರು ಮನೆಗೆ ಬಂದ್ಬಿಟ್ರೆ ನನ್ನ ತಲೆ ಉರುಳುತ್ತಪ್ಪ. ಹೇಗಾದ್ರೂ ಮಾಡಿ ಅದನ್ನ ತಗೊಂಡೆ ಬನ್ನಿ. ಅವ್ನು ನೋಡೋದಕ್ಕೆ ಹೇಗಿದ್ನು ಬಾವಾ ಗಡ್ಡ ಬಿಟ್ಕೊಂಡಿದ್ದ ಬಾವಾ. ಪಾಂಡ್ರಂಗ ಅಲ್ಲಿ ನೋಡು ಗಡ್ಡ ಬಿಡ್ಕೊಂಡ್ ಬರ್ತಿದಾರೆ. ಅವನ್ನೇ ಇರ್ಬೇಕು. ಈ ಗಂಡಗಳೇ ವಿಚಾರಿಸ್ತಾನೆ. ನಾಗವಲ್ಲಿ ನಾಗವಲ್ಲಿ ಹಿಡ್ಕೊಂಡಿದ್ದೀರೋ? ನಮ್ಮ ಮನೆಗೆ ಬನ್ನಿ, ಅಲ್ಲಿ ನಿಮಗೆ ಕಾದಿದೆ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, 2 ಕೋಟಿ ರೂಪಾಯಿ. ಇವರಿಬ್ರು ಕಣ್ಣಿಗೆ ನಿನ್ನ ಕಾರ್ ಕೊಡಿನೇ ಏರ್ಸಿ. ಇವ್ರ ಹತ್ರ ಒಂದು ಬ್ರಿಕ್ ಕೇಸ್ ಇತ್ತಲ್ಲ, ಅದು ಕಿತ್ಕೊಂಡೋದಲ್ಲ, ಅದ್ರ ಒಳಗೆ 2 ಕೋಟಿ ರೂಪಾಯಿ. ಅದನ್ನು ಕೊಟ್ಟರೆ ನಿನ್ನ ಬಿಡ್ತೀವಿ, ಇಲ್ಲಾಂದ್ರೆ ಟೈಲ್ಸ್ ತೆಗೆದುಬಿಟ್ಟು ಅದ್ರಲ್ಲಿ ಹಾಕಿ ನಿನ್ನನ್ನು ಮುಚ್ಚಿಬಿಡ್ತೀವಿ. ಹೆಂಗೆ ನೋಡ್ತೀನಿ. ಏನ್ರಿ ಇದು ಅನ್ಯಾಯ? ನನ್ ಗಂಡ 3 ದಿನದಿಂದ ನನ್ ಜೊತೆ ಹಾಸ್ಪಿಟಲ್ ಈಗ ಅರ್ಧ ಗಂಟೆ ಮುಂಚೆ ನಾನು ಡಿಸ್ಚಾರ್ಜ್ ಮಾಡಿ ಆಟೋ ತಗೋ ಬರ್ತೀನಿ ಅಂತ ಹೊರಗಡೆ ಬಂದ್ರೆ ಅವ್ರನ್ನ ಕಳ್ಳ ಅಂತ ಹೇಳಿ ಚಿತ್ರಹಿಂಸೆ ಕೊಡ್ತಾ ಇದ್ದೀರಲ್ಲ, ಇದು ಸರಿನಾ? ಏನ್ರದು ಪ್ಲೇಟೇ ಉಲ್ಟಾ? ಯಾವ್ದೇ ಕಾರಣಕ್ಕೂ ನಂಬೇಡ ಪಾಂಡ್ರಂಗ. ಕೈಗೆ ಸಿಕ್ಕಿರೋ ಮಿಕ ತಪ್ಪಿಸ್ಕೊಂಡ್ಬಿಟ್ರೆ ನಾವು ಬಕ್ರಾಗ್ಬಿಡ್ತೀವಿ. ಯಾರಯ್ಯ ಮಿಕ? ನೋಡಿ, ಹಾಸ್ಪಿಟ್ಲ್ ಬಿಲ್ಲು, ಡಿಸ್ಚಾರ್ಜ್ ಡೇಟು ನಿಮ್ಗೆ ಗೊತ್ತಾಗುತ್ತೆ. ಇವರು ಕಳೆದ 3 ದಿನಗಳಿಂದನೂ ಆಸ್ಪತ್ರೆಯಲ್ಲೇ ಇದ್ರು ಅನ್ನೋದಕ್ಕೆ ಇದಕ್ಕಿಂತ ಮಿಗಿಲಾದ ದಾಖಲೆಗಳು ಬೇಕೇನ್ರು? ಅವನು ಇದೇ ತರ ಗಡ್ಡ ಇತ್ತು. ಗಡ್ಡ ಇದ್ದವರೆಲ್ಲ ನಮ್ ದುಡ್ಡನ್ನ ಕದ್ಕೊಂಡು ಹೋದ್ರು ಅಂತ ನಾವ್ ಹೇಳಕ್ಕಾಗತ್ತೇನೆ? ಒಂದೇ ತರ ಇಬ್ರು ಇದ್ರು ನಾವೇನ್ ಮಾಡಕ್ಕಾದ್ ಬಾಬಾ? ನೀನು ಅವ್ರು ಹೊಡೆದಿದ್ದು ಮಾತಾಡ ನೀನು. ಅದು ನೋಡಿಮ್ಮ, 2 ಕೋಟಿ ರೂಪಾಯಿ ನಾವು ಕಳ್ಕೊಂಡ್ಬಿಟ್ಟಿದ್ವಿ. ಆ ಗಡಿಬಿಡಿನಲ್ಲಿ ಏನೋ ಅಚಾತುರಿ ಆಗೋಗ್ಬಿಟ್ಟಿದೆ. ಸಾರಿ, ಕರ್ಕೊಂಡೋಗಿ. ಸಾರಿ ಅಂದ್ರೆ ಆಗೋಯ್ತಾ? ತಪ್ಪು ದಂಡ ಅಂತ 5,000 ರೂಪಾಯಿ ಕೊಡಿ. ಮನೇಲೂ ನಮ್ಗೆ ಹೊಡಿತಾರೆ, ನೀವು ನಮ್ಗೆ ಹೊಡೆದ್ರೆ ಹೆಂಗ? ಬರ್ರ ಈ ಕಡೆಗೆ. ನಿಮ್ಗೆ ಹೊಡೆದ್ರೆ ಏನೋ ಬಂತು? ಮನೆ ಯಜಮಾನ ಕೂತಿದ್ದ ನೋಡು, ಗರಡು ಗಂಬ ಕೂತಂಗೆ. ಇವನಿಗೆ ಇಟ್ಕೊಂಡು ಸದಕಿದ್ರೆ ಮನೆ ಮಾರಿ ಆದ್ರೂ ದುಡ್ಡು ಕೊಡ್ತಾನೆ. ಇನ್ನು ಒಂದೇ ಒಂದು ಏಟ್ ನನಗೆ ಬಿತ್ತು ಅಂದ್ರೂ ಕೂಡ ಈ ಗಂಡಿಗಲಿ ವಂಶದ ಕಟ್ಟ ಕಡೆ ತುಂಡು ಹಂಗಂಗೆ ಸರ್ವನಾಶ ಆಗುತ್ತೆ. ಇನ್ನು ಒಂದೇ ಒಂದಿನ ನಂಗೆ ಟೈಮ್ ಕೊಡೋಣ, ಹೇಗಾದ್ರೂ ಮಾಡಿ ನಿನ್ನ ದುಡ್ಡನ್ನ ಅರೇಂಜ್ ಮಾಡಿ ಕೊಟ್ಬಿಡ್ತೀನಿ. ಆಯ್ತು, ಕೊಡ್ತೀನಿ. ಅದು ಹವಾಲಾ ದುಡ್ಡು, 2 ಕೋಟಿ ರೂಪಾಯಿ ವಸೂಲಿ ಆಗ್ಲೇಬೇಕು. ಏನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಇಡೀ ಮನೆಗೆ ಬೆಂಕಿ ಹಚ್ಬಿಡ್ತೀನಿ. ಅದು ಇದೇ ಏರಿಯಾನಾ? ಹೌದು, ಕಣ್ಣು ಕಾಲ್ಪುಡಿ ಹಾಕಿ ಬ್ರೀಫ್ ಕೇಸ್ ಕಟ್ಕೊಂಡು ಹೋಗಿದ್ದು ಇಲ್ಲೇನೆ. ರಾಜಿಯವರೇ, ನೀವೇನು ಯೋಚನೆ ಮಾಡ್ಬೇಡಿ. ನೀವಿಬ್ರು ಇಲ್ಲೇ ನಿಂತ್ಕೊಂಡು ವಾಚ್ ಮಾಡ್ತಾರೆ, ನಾವಿಬ್ರು ಹೋಗಿ ಕಳ್ಳನ ಕ್ಯಾಚ್ ಮಾಡ್ಕೊಂಡ್ ಬರ್ತೀವಿ. ಹೋಗಿ ಹೋಗಿ ಶತದಡ್ರ ಪರವಾಗಿ ಯಾವಾಗಲೂ ನಿಂತಿರಲ್ಲ, ನಿಮ್ಗೆ ಏನು ಅನ್ಬೇಕು ಅಂತ ನೀವೇ ಹೇಳ್ಬಿಡ್ರಿ. ಸುಮ್ಮನೆ ಅರ್ಥದಿಂದ ಏನೋ ಮಾತಾಡ್ಬೇಡಿ. ಪಡ್ಕೋಬಿಟ್ಲ ನೀವೇನ್ ಅನ್ಕೊಂಡಿದ? ನೋಡ್ತಾ ಇರಿ, ಅವರಿಬ್ರು ಕಳ್ಳನ ಕ್ಯಾಚ್ ಮಾಡ್ಕೊಂಡು ಬಂದೇ ಬರ್ತಾರೆ. ಏನು ಇವರಿಬ್ರು ಕಳ್ಳನ ಕ್ಯಾಚ್ ಮಾಡ್ತಾರೋ, ಎಲ್ಲರೂ ಸೇರ್ಕೊಂಡು ನನ್ನನ್ನೇ ಪೊಲೀಸರಿಗೆ ಕ್ಯಾಚ್ ಆಗ್ತಾರೋ ಆ ಭಗವಂತರಿಗೆ ಗೊತ್ತು ಕಣ್ರಿ. ನಮ್ಮ ಹತ್ರ ಸೂಟ್ ಕೇಸ್ ಕಿತ್ಕೊಂಡು ಹೋಗಿದ್ ನೀನ್ ಹತ್ರ. ನಾನು ಅವನನ್ನು ಬಿಟ್ಬಿಡ್ತೀವ ಮತ್ತು ಏನ್ ನೋಡ್ತಿದ್ 4 ವಾಂಚ. ನಾನವನಲ್ಲ ಅಂತಿದ್ದ, ನೀನೇ ಅವನು ಅಂತ ಅನ್ನೋನು ನಿಮ್ಮಿಬ್ರು ತಲೆನಲ್ಲ ಏನ್ ತುಂಬಿದನ್ರ. ಹೋಗಿ ಹೋಗಿ ಕಳ್ಳ ಅಂತ ಯಾವನ ಆಯ್ತಂತ ಇನ್ನೊಂದು ಕರ್ಕೊಂಡ್ಬಂದ್ಬಿಟ್ಟಿದ್ರಲ್ಲ. ನಿನಗೆ ಇವನು ಗೊತ್ತಾ? ಗೊತ್ತಿದ್ದೇನೆ, ನಮ್ಮನೆ ಹತ್ರ ಬಿದ್ರೆ ಕಸನಲ್ಲ ಪಾಪ, ಇವನೇ ತಾನೇ ತಗೊಂಡವ್ರ. ನಿನ್ನ ಹೆಸರು ಚೆನ್ನ ಅಲ್ವೇನಾ? ಅಲ್ಲ ಮುನ್ನ. ನೀನ್ ಇಲ್ಲಿಂದ ಹೋಗಪ್ಪ. ಲೇ, ಅವಾಗ ಅವ್ನು ಯಾವನ್ನ ಕಳ್ಳ ಅಂತ ತಗೊಂಡೋಗಿ 5,000 ರೂಪಾಯಿ ದಂಡ ತಿಂತಾಕೇನೋ. ಈಗ ಆಯ್ಕೊಂತ ನನ್ನ ಕಳ್ಳ ಅಂತ ಕರ್ಕೊಂಡ್ ಬಂದಿದ್ರಲ್ಲ, ನಿಮ್ಮಿಬ್ರಿಗೂ ಅದು ಏನ್ರ ಬಂದಿದ್ದು? ನಂಗೆ ಬ್ಯೂಟಿ ಪಾರ್ಲರ್ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ನೀವು ಇಲ್ಲೇ ಇದ್ದು ಇವರಿಬ್ರಿಗೆ ಹೆಲ್ಪ್ ಮಾಡಿ. ಈ
ನಿಜವಾದ ಕಳ್ಳ ಸಿಕ್ಕರೆ ಮಾತ್ರ ನೀವಿಬ್ರು ಮನೆಗೆ ಬನ್ನಿ, ಇಲ್ಲ ಅಂದ್ರೆ ಬೀದಿನಲ್ಲೇ ಬಿದ್ದಿರಿ. ಏನು ಯಜಮಾನ್ರೆ, ಹೇಳಮ್ಮ. ಬೆಳಗ್ಗೆಯಿಂದ ಏನು ತಿಂದು ಇಲ್ಲ ಕುಡ್ದು ಇಲ್ಲ, ಹೀಗೆ ಓಡಾಡ್ತಾ ಇದ್ರೆ ಕಾಲು ನೋವು ಬರುತ್ತಾ? ಓಡಾಡೋದಕ್ಕಾದ್ರೂ ಶಕ್ತಿ ಬೇಡ್ವೇನೋ? ಅಯ್ಯೋ, ನೋಡು ಆ ಪ್ಯಾಂಟ್ ಸೊಂಟದ ಮೇಲೆ ನಿಂತ್ಕೊಳ್ಳಿ. ಏನಾದ್ರು ತಿನ್ನಪ್ಪ. ಏನ್ ತಿನ್ಲಿ ಮಣ್ಣು? ಬರೀ ಆ ರೌಡಿಗಳಿಂದ ವಧೆ ತಿನ್ನೋದಾಗಿದೆ. ಒಂದು ಡಬ್ಬಲ್ ಜಾಸ್ತಿ ಹಾರ್ಮೋನಿಯಂ ಇದ್ರೆ ತಂದ್ಕೊಡು. ಅವನ ಕತೆ ಏನಾಯ್ತು, ಇವನ್ ಕತೆ ಏನಾಯ್ತು ಅಂತ ನಿನ್ನ ಮುಂದೆ ಅರಿಕಿಟ ಮಾಡ್ಕೊಂಡು ಕೂತ್ಕೊತೀನಿ. ಆ ರೌಡಿ ಏನಾದ್ರು ನಮ್ಮ ಮನೆ ದಂಡ ಪಿಂಡಗಳ ಕೈಗೆ ಸಿಕ್ಕಿ ಬೀಳಿಲ್ಲ ಅಂದ್ರೆ ಈ ರೌಡಿಗಳು ಬಂದು ಇನ್ನೊಬ್ಬರನ್ನ ತೋಡ್ಕೊಂಡು ಹೋಗ್ತಾರೆ. ಇನ್ನೊಬ್ಬರ ಆಭರಣಗಳನ್ನೆಲ್ಲ ತಗೊಂಡು ಹೋಗಿ ಸ್ನಾನ ಮಾಡ್ಬಿಡ್ತೀರಾ? ಬ್ಯಾಂಕಲ್ಲಿ ಇಟ್ಬಿಡ್ತೀನಿ. ನಾವು ಅವನಿಗೆ ನಾಗವಲ್ಲಿ ಅಂತಿದ್ದು. ನಾಗವಲ್ಲಿ ಅಂತ ಹೇಳಿದ್ದು ನನ್ಗೆ ಹೇಳಿದ್ದು ಆಪ್ತ ರಕ್ಷಕ ಅಂತ. ನಾನು ನಾಗರ ಹಾವು ಅಂತೂ ಹೇಳಿಲ್ಲ, ಕೇರೆ ಹಾವು ಅಂತೂ ಹೇಳಿಲ್ಲ. ನನ್ನ ಹೆಸರು ಲಕ್ಷ್ಮೀಶ ಅಂತೂ ಅಲ್ವೇ ಅಲ್ಲ. ನಾವು ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡು ಹೋಗಿಲ್ಲ, ನಿಮ್ ಕಣ್ಗೆ ಖಾರದ ಪುಡಿ ಅಂತೂ ಎರಚೇ ಇಲ್ಲ. ಲೇ ವಿಟ್ಲ, ಎಲ್ಲ ಇವ್ನು ಸರಿಯಾಗಿ ಹೇಳ್ತಿದ್ದ ನನ್ನ ಮೇಲೆ. ಅಲ್ಲ ಅಲ್ಲ ಅನ್ಸುತ್ತ. ಆದ್ರೂ ಅವನ್ ಬಾಯಿಂದ ನಾಗರಾವು ಅಂತ ಯಾಕೆ ಬಂತು? ಕಳ್ಳ ಏನ್ ಮಾಡ್ಬಿಟ್ಟಿ ಇಡೀ ಅವನಲ್ಲೇ. ಇರೋಬರೋ ಒಡವೆನೆಲ್ಲ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದ್ದಾಯ್ತು. ಈಗ ನಾನು ಒಬ್ಬ ಹೇಗಾದ್ರೂ ಮಾಡಿ ತಪ್ಕೊಂಡ್ಬಿಟ್ರೆ ಬಿಟ್ಟವ್ರು ಹೆಂಗ್ ಬೇಕಾದ್ರೆ ಹಾಳಾಗೋದು ನನಗೆ. ಕೆಟ್ಟ ತಾಯಿ ಸೇರಿಸಿ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗೋಲ್ವೇನೋ? ರಂಗಮ್ಮನವರು ನಮ್ಮನ್ನ ದಯಮಾಡಿ ಕ್ಷಮಿಸಬೇಕು. ಹೋಗೋ ಹೊತ್ತಲ್ಲಿ ಯಾವ ತಾಯಿ ಯಾವ ತಂದೆ ನಿಮ್ಗೆ ನೀವೇ ಕಾಪಾಡ್ಕೋಬೇಕಾಗುತ್ತೆ. ನೀನು ಗಂಡುಗಳ ವಂಶದ ಕಟ್ಟ ಕಡೆಯ ತುಂಡು. ಹುಟ್ಟಿ ತಪ್ಪು ಮಾಡ್ತೆ. ಚಂದ್ರ ಪಕ್ಷದವರಿಗೆ ಹೆದರಿ ನಡುಗೆ ಬೆಂಡ ಕೂತಿದ್ದೀಯ. ನೀನು ಒಬ್ಬ ಗಂಡಸೇನ? ನೋಡಿ ಮಾಡ್ಕೊಡ್ತೀರ ರಂಗಮ್ಮನವರೇ, ನೀವು ಹೇಳಿದೆ ಅಂತ ಆ ಹಳೆ ಟ್ರಂಕಲ್ಲಿ ಬಚ್ಚಿಟ್ರು ತುಕ್ಕಿಡಿದ್ರೆ ಕತ್ತಿ ಗುರಾಣಿ ತಗೊಂಡು ಆ ಡಾನ್ ದೇವರಾಜ್ ಮೇಲೆ ಯುದ್ಧಕ್ಕೆ ಅಂತ ಹೋದ್ರೆ ಅವ್ನು ಅದೇ ಕತ್ತಿ ತಗೊಂಡು ನನ್ನ ಹೊಟ್ಟೆ ಚುಚ್ಚಿಬಿಡ್ತಾನೆ. ಇಂಜೆಕ್ಷನ್ ತಗೊಂಡು ಅವನು ನಾನೇನೆ ನಿಂತ ನೆಲನೇ ಗಡಗಡ ಅಂತ ನಡುತ್ತಾ ಇದೆ. ಇನ್ನು ಎಲ್ಲಿಂದ ಹೋರಾಡ್ಲಿ, ನನ್ನ ಕೈಲಿ ಆಗಲ್ಲ. ಅಮ್ಮನಿ ಇನ್ನೂ ರಿಸೋರ್ಟ್ ಆಗಿಲ್ವಾ? ಸೊನ್ನೆ ನಿಮ್ಗೆ ಕೈ ಮುಗಿತೀನಿ, ನೀವು ಮಾತ್ರ ದಯವಿಟ್ಟು ಮಾತಾಡೋದಕ್ಕೆ ಹೋಗ್ಬೇಡಿ ಕಣ್ರಿ. ಆ ದಂಡ ಪಿಂಡಗಳಿಗೆ ಅದು ಯಾರ ಹತ್ರ ದುಡ್ಡು ಕೊಟ್ಟಿನಿ ಅನ್ನೋದೇ ನೆನಪಿಲ್ವಂತೆ. ಆ ದುಡ್ಡನ್ನ ಈ ದೇವರಾಜಿಗೆ ತಪ್ಪಿಸಿಲ್ಲ ಅಂದ್ರೆ ಇವ್ನು ನನ್ನ ಮೇಲೆ ದಾಳಿ ಮಾಡ್ತಾರೆ. ನೋಡಿ ನಾನೇನೋ ಛತ್ರಪತಿ ಮಗ, ಹೆಂಗಾದ್ರೂ ಮಾಡಿ ತಪ್ಕೊಂಡ್ಬಿಡ್ತೀನಿ. ನೀವು ಎಲ್ಲ ಒಂದು ವಾರದ ಮಟ್ಟಿಗೆ ದಿಕ್ಕು ದಿಸೆಯಿಂದ ಇರೋ ಜಾಗಕ್ಕೆ ಹೋಗಿ ತಪ್ಕೊಂಡ್ಬಿಡ್ರಿ. ಏನು ಯಜಮಾನ್ರೆ, ಗಂಡ ಗುಟ್ಟಿ ಆಡೋ ಮಾತಾ ಇದು? ನೀವಿಲ್ಲೇ ಇರೋದು ನಮ್ಗೆಲ್ಲ ರಕ್ಷಣೆ ಕೊಡ್ಬೇಕು. ಆ ಶತ್ರುಪಕ್ಷದವ್ರು ಯಾವ ಕಡೆಯಿಂದ ದಾಳಿ ಇರ್ತಾರೆ ಅಂತ ನನಗೂ ಗೊತ್ತಿಲ್ಲ. ನಾನು ಎಲ್ಲಿಂದ ರಕ್ಷಣೆ ಕೊಡ್ಲಿ? ನಾನೀಗ ಒಂದು ವಾರದ ಮಟ್ಟಿಗೆ ಬಾಂಬೆ ಅದೆಲ್ಲಿಗೆ ಹೋಗ್ತೀನಿ ಅಂತ ನಾನು ಯಾರ ಹತ್ರನೂ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ವಾಪಸ್ ಬಂದ ಮೇಲೆ ನೀವೆಲ್ಲರೂ ಬದುಕು ಉಳಿದಿದ್ರೆ ರಕ್ಷಣೆ ಜೊತೆಗೆ 1 ಪೌಂಡ್ ಬ್ರೆಡ್ ಕೊಡಿಸ್ತೀನಿ, ತಿನ್ಕಳಿ. ಹೋಗಿ ಹೋಗಿ ಇಂಥ ರಣ ಹಿಡಿ ಜನ್ಮ ಕೊಟ್ಟಿದ್ದೀರಲ್ಲ. ಕಳ್ಳ ಸಿಕ್ಬಿದ್ದ. ಕಷ್ಟಪಟ್ಟು ಕಳ್ಳನ್ ಹುಡುಕಿದ್ವಿ, 2 ಬಿಟ್ವಿ, ಮಾಲಿರೋ ಜಾಗ ತೋರಿಸ್ದ, ಮಾವನ್ ಸಮೇತ ಒಂದು ಅವ್ರು ಮನೆ ಬಿಟ್ಟು ಓಡೋದ್ರು. ಮನೆ ಬಿಟ್ಟು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದೀಯಾ? ನಮ್ಮ ಹತ್ರ ಇವೆಲ್ಲ ನಡೆಯೋದಿಲ್ಲ. ಯಾವುದೋ ಊರಿಗೆ ಹೊರಟಾಗಿದೆ. ಇಲ್ಲ ಅಣ್ಣ, ದೇವ್ರ ದರ್ಶನ ಮಾಡೋಣ ಅಂತ ದೇವಸ್ಥಾನಕ್ಕೆ ಅಂತ ಹೋಗಿದ್ದೆ. ದೇವ್ರ ದರ್ಶನ ನಾವೇ ಮಾಡುತ್ತೇವೆ. ಸಾಕಬೇಕಾ? ಶಿವ 3ನೇ ಕಣ್ಣು ಬಿಟ್ಟಂಗಾಯ್ತು, ಸಾಕಣ್ಣ. ಹೋಗೋಣ. ರಸ್ತೆನಲ್ಲೇ ದರ್ಶನ ಮಾಡ್ತಿದ್ರಲ್ಲ, ಮತ್ತೆ ಯಾಕೆ ಹೊಡಿತಾ ಇದೆಯಾ? ಮನೆ ಒಳಗೂ ಸ್ವಲ್ಪ ದರ್ಶನ ಮಾಡ್ತಾನ ಅಂತ ಆಸೆ ಇತ್ತು. ಅವನು ಓಡಿದ ಅಂತ ಅದನ್ನ ಸರಿಯಾಗಿ ಹೇಳಿ ಬಾ. ನಾವು ಕಳ್ಳನ್ನ ಮಾಲ್ ಸಮೇತ ಇದ್ದಾಕಿದ್ದೀವಿ. ಇನ್ನೊಂದು ಯಾವ ಗ್ಯಾಂಗು ಇಲ್ಲ ಸರ್. ದುಡ್ಡು ಯಾಕತ್ತೆ ನಿಜ ಹೇಳು, ಇಲ್ಲಾಂದ್ರೆ ಅಡ್ಡಡ್ಡ ಕುಯ್ದು ಹುದ್ದು ಎಲ್ಲ ಹೇಳ್ಬಿಡ್ತೀನಿ. ನಮ್ಮ ತಾಯಿ ಹೊಟ್ಟೆ ಆಪರೇಷನ್ಗೆ 2 ಲಕ್ಷ ಬೇಕಾಗಿತ್ತು ಸರ್. ಅದಕ್ಕೆ ಈ ಹಣ ತಂದ್ಬಿಟ್ಟೆ ಸರ್. ಎಲ್ಲ ನಮ್ಮ ತಾಯಿಗಾಗಿ. ಕ್ಲೈಮ್ಯಾಕ್ಸ್ ಅಂತ ಸೆಂಟಿಮೆಂಟ್ ಎಲ್ಲ ಹೊಡೆದ್ಬಿಡುತ್ತೆ. ತಾಯಿ ಆಪರೇಷನ್ಗೆ 2 ಲಕ್ಷ ಕೊಡಿ ಸರ್. ನಾನೇ ಕೈ ಕೊಡ್ಲಿ? ಇಷ್ಟು ದಿವಸ ನಮ್ಮನ್ನ ಆಟ ಆಡ್ಸಿದ ತಪ್ಪಿಗೆ ನಿಮ್ಮ ತಾಯಿ ಆಪರೇಷನ್ ಪಾಂಡ್ರಂಗನೇ ಮಾಡುತ್ತಾನೆ.